ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಪುಟ್ಟರಂಗಶೆಟ್ಟಿ ಸಚಿವ ಸ್ಥಾನಕ್ಕೆ ಉಪ್ಪಾರ ಸಮಾಜ ಆಗ್ರಹ. ಎಳೆಂದೂರು ಉಪ್ಪಾರ ಸಮಾಜದ ಹಿರಿಯ ರಾಜಕಾರಣಿ, ಸರಳ ಕಳಂಕರಹಿತ ವ್ಯಕ್ತಿತ್ವ ಹೊಂದಿರುವ ಪುಟ್ಟರಂಗಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡಿ ಸಮಾಜಕ್ಕೆ ಪ್ರಾತಿನಿಧ್ಯ ನೀಡಬೇಕೆಂದು ಉಪ್ಪಾರ ಸಮಾಜದ ಮುಖಂಡರು ಒತ್ತಾಯಿಸಿದರು. ತಾಲೂಕಿನ ಕಂದಹಳ್ಳಿ ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ತಾಲೂಕು ಉಪ್ಪಾರ ಸಮಾಜದ ಮುಖಂಡರು ಪುಟ್ಟರಂಗಶೆಟ್ಟಿರವರಿಗೆ ಸಚಿವ ಸ್ಥಾನ ಸಿಗಲಿ ಎಂದು ವಿಶೇಷ ಪೂಜೆ ಸಲ್ಲಿಸಿ ಪೋಸ್ಟರ್ ಹಿಡಿದು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮುಖಂಡರು ಮಾತನಾಡಿ, ರಾಜ್ಯದಲ್ಲಿ ಸುಮಾರು 35 ಲಕ್ಷ ಜನಸಂಖ್ಯೆ ಹೊಂದಿರುವ ಉಪ್ಪಾರ ಸಮಾಜವು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ನಂಬಿಕೊಂಡು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಬೆಂಬಲವಾಗಿ ನಿಂತು ಅನೇಕ ಕ್ಷೇತ್ರಗಳಲ್ಲಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಕಾರಣರಾಗಿದ್ದಾರೆ. ರಾಜ್ಯದ ಅನೇಕ ಕ್ಷೇತ್ರಗಳಲ್ಲಿ ಉಪ್ಪಾರ ಸಮಾಜದ ಮತಗಳು ನಿರ್ಣಾಯಕವಾಗಿವೆ. ಸದಾ ಬೆಂಬಲವಾಗಿ ನಿಂತಿರುವ ಉಪ್ಪಾರ ಸಮಾಜಕ್ಕೆ ಪ್ರಾತಿನಿಧ್ಯ ನೀಡುವುದು ಸರ್ಕಾರ ಮತ್ತು ಪಕ್ಷದ ಜವಾಬ್ದಾರಿಯಾಗಿದೆ ಎಂದರು. ಸಮಾಜದ ಏಕೈಕ ಶಾಸಕರಾಗಿರುವ ಪುಟ್ಟರಂಗಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡಿ ಸಮಾಜಕ್ಕೆ ನ್ಯಾಯ ದೊರಕಿಸಬೇಕು. ಉಪ್ಪಾರ ಸಮಾಜದ ಶೈಕ್ಷಣಿಕ, ಸಾಮಾಜಿಕ ಹಾಗೂ ಆರ್ಥಿಕ ಅಭಿವೃದ್ಧಿ ಬರೀ ಮಾತಿನಲ್ಲಿ ಹೇಳಿ ಮತ ಪಡೆದು ಸಮಾಧಾನ ಮಾಡುವುದು ಬಿಟ್ಟು ಸಚಿವ ಸ್ಥಾನ ನೀಡಿ, ಇಲ್ಲವಾದರೆ ಮುಂಬರುವ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಸಿ ಪುಟ್ಟರಂಗಶೆಟ್ಟಿ ಅಭಿಮಾನಿ ಬಳಗದ ತಾಲೂಕು ಅಧ್ಯಕ್ಷ ಯರಿಯೂರು ಕಿರಣ್, ಯಜಮಾನರು ನಂಜುಂಡಶೆಟ್ಟಿ, ಮುಖಂಡರು ವೈಬಿ ಮಹೇಶ್, ಮದ್ದೂರು ರಂಗಸ್ವಾಮಿ, ಅಗ್ರಹಾರ ಮಹಾದೇವ, ಕೃಷ್ಣಾಪುರ ರಾಜಶೆಟ್ಟಿ, ಶಾಂತರಾಜು, ವೈಕೆ ಮೋಳೆ ಸ್ವಾಮಿ, ಪಿ ಮಾದೇಶ್, ಹೊನ್ನೂರು ನಂಜುಂಡಸ್ವಾಮಿ, ನಾಗರಾಜು, ಬಳೆಪೇಟೆ, ಚರಣ್, ಚಂದ್ರು, ಮಂಜುನಾಥ್, ನಾಗೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು. ಎರಿಯೂರು ನಾಗರಾಜು ಅಂತ ನಾವು ಮುಖಂಡರು. ನಮ್ಗೆ 4 ಬಾರಿ ಗೆದ್ದಿದ್ದಾರೆ ಪುಟ್ಟರಂಗ ಶೆಟ್ಟರು. ಅವ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಇಡೀ ರಾಜ್ಯದಲ್ಲಿ ನಮ್ಮ ಉಪ್ಪಾರರು ಅಂದ್ರೆ MLA ಪುಟ್ಟರಂಗ ಶೆಟ್ಟರು ಅವರೊಬ್ಬರೇ. ಅವ್ರಿಗೆ ಕೊಡಲೇಬೇಕು ಸಚಿವ ಸ್ಥಾನ. ಕೊಡದಿದ್ದರೆ ನಾವು ಒಂದು ಸ್ವಲ್ಪ ಎಲ್ಲ ಜನಾಂಗ ಸೇರಿ ಉಪ್ಪಾರ ಜನಾಂಗ ಎಲ್ಲ ರಾಜ್ಯದಲ್ಲಿ ಉಗ್ರ ಹೋರಾಟವನ್ನು ಮಾಡಬೇಕು ಅಂತ ಕೇಳ್ತಾ ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಕೇಳ್ಕೊಳ್ತಿದ್ದೀವಿ. ಉಪ್ಪಾರ ಜನಾಂಗದ ಪುಟ್ಟರಂಗ ಶೆಟ್ಟರು ಅವರು 4 ಬಾರಿ ಸತತವಾಗಿ ಗೆದ್ದಿದ್ದಾರೆ. ಅವರಿಗೆ ಸಚಿವ ಸ್ಥಾನ ಕೊಡಬೇಕೆಂದು DK ಶಿವಕುಮಾರಲ್ಲಿ ಕೇಳ್ಕೊತಾ ಇದ್ದೀವಿ. ಅವ್ರಿಗೆ ಈ ಸರಿ ಕೊಡಲೇಬೇಕು ಸಚಿವ ಸ್ಥಾನನ. ಕೊಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಪ್ಪಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಕಡೆಗಣಿಸ್ತೀವಿ. ಇದು ಉಗ್ರ ಹೋರಾಟ ಮಾಡಬೇಕಾಗ್ತದೆ. ಅದಕ್ಕಾಗಿ ನೀವು ಸಚಿವ ಸ್ಥಾನ ಈ ಸಲ ಕೊಡಲೇಬೇಕು. ಪುಟ್ಟರಂಗ ಶೆಟ್ಟಿಗೆ ಮಾನ್ಯ 4 ಬಾರಿ ಸತತವಾಗಿ ಗೆದ್ದಿರೋ ಅಂತ ಹಿಂದುಳಿದ ವರ್ಗದ ಏಕೈಕ ಶಾಸಕ ಅಂದರೆ ನಮ್ಮ ಪುಟ್ಟರಂಗ ಶೆಟ್ಟರು. ಕರ್ನಾಟಕದಲ್ಲಿ ಇವರು ಒಬ್ಬರೇ ಇರೋದು. ಅದಕ್ಕೆ ನೀವು ಕೊಡಲೇಬೇಕು ಅಂತ ತಮ್ಮಲ್ಲಿ ಕೇಳ್ಬೋದು. ನಾನು ಮದ್ದೂರ ರಂಗಸ್ವಾಮಿ, ಕಾಂಗ್ರೆಸ್ ಮುಖಂಡ ಆದವಲ್ಲದೆ ನಾನು ಉಪ್ಪಾರ ಜನಾಂಗದ ಮುಖಂಡರು. ನಾನು ಇಲ್ಲಿ ಇಲ್ಲಿ ನಮ್ಮ ಪುಟ್ಟರಂಗ ಶೆಟ್ಟರು 4 ಬಾರಿ MLA ಚಾಮರಾಜನಗರದಲ್ಲಿ MLA ಆಗಿರೋದ್ರಿಂದ ಅವ್ರಿಗೆ ಹೊಸ ಸಂಪುಟ ಇದು ಆಗ ನೆರವೇರಿಸೋದ್ರಿಂದ ನಾನು ಅವ್ರಿಗೆ ಒಂದು ಮಂತ್ರಿಗಿರಿ ಕೇಳೋದಕ್ಕೆ ಇಲ್ಲಿ ಒಂದು ಕಂದಳ್ಳಿ ಮಾದಪ್ಪನ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದೆ. ಅದರಲ್ಲಿ ನಮ್ಮ ಮುಖಂಡರುಗಳು, ಎಲ್ಲ ಊರಿನ ಯಜಮಾನರು, ಮುಖಂಡರುಗಳು, ಕಾಂಗ್ರೆಸ್ಸು ಕಾರ್ಯಕರ್ತರು ಎಲ್ಲ ಸೇರಿ ಒಂದು ಪೂಜೆ ಇಟ್ಟು ಅದರಲ್ಲಿ ಏನಪ್ಪ ಅಂದರೆ ಈ ರಾಜ್ಯ ಕಂಡಂಥ ನಮ್ಮ ಏಕೈಕ ರಾಜ್ಯ ಉಪ್ಪಾರ ಜನಾಂಗದ ಸಮುದಾಯದ ಏಕೈಕ ಶಾಸಕರು. 4 ಬಾರಿ ಅಂದ್ರೆ ತಮಾಷೆ ಇಲ್ಲ. 2 ಬಾರಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾಗಿ ಎಲ್ಲ ಆಗೋದ್ರಿಂದ ಒಂದು ಸತಿ ಮಂತ್ರಿನೂ ಆಗಿದ್ದಾರೆ ಅವರು ಕುಮಾರಸ್ವಾಮಿ ಪೀರಿಯಡಲ್ಲಿ. ಆಲ್ರೆಡಿ ನಮ್ಗೆ ಸಿದ್ದರಾಮಯ್ಯ ಅವರ ಪೀರಿಯಡಲ್ಲಿ ಮಂತ್ರಿ ಆಗಬೇಕಿತ್ತು, ಅನೌನ್ಸ್ ಮಾಡಿದರು. ಆದರೂ ಕೂಡ ಆವಾಗ ಇನ್ನೇನ ಆಗಬೇಕು ಅನ್ನೋದ್ರಲ್ಲಿ ಕೈ ಬಿಟ್ಬಿಟ್ರು. ನಿನಗೆ ಮಾಡೇ ಮಾಡ್ತೀನಿ ಇನ್ನೊಂದು ಸರಿ ಅನ್ಕನಮ್ಮ ಆಗೊಂದು ನಿಗಮ ಕೊಟ್ಟರು. ನಮ್ಮ ಜನಾಂಗ ಅಂದ್ರೆ ಇಡೀ ರಾಜ್ಯದಲ್ಲಿ ನಾವು ಒಂದು 35 ಲಕ್ಷ ಜನ ಇದ್ದೇವೆ. ನಾವು 35-40 ಲಕ್ಷ ಜನ. ಅದರಲ್ಲಿ ಏಕೈಕ ಪುಟ್ಟರಂಗ ಶೆಟ್ಟಿ ಅನ್ನೋರು ನಮ್ಮ ರಾಜ್ಯ ಕಂಡಂತ ಉಪ್ಪಾರ ಜನಕ್ಕೆ ಮುಖಂಡರಾದ ಲೀಡರ್ ಇರತಕ್ಕಂಥದ್ದು.
ಅವ್ರಿಗೆ ನಮ್ಗೆ ಏನಪ್ಪ ಅಂದ್ರೆ ಇವತ್ತು ಮಂತ್ರಿ ಸ್ಥಾನ ಕೊಡಬೇಕು. ಯಾಕಂದ್ರೆ ಇಡೀ ರಾಜ್ಯಕ್ಕೆ ಸುತ್ತ ಅಂತ ವ್ಯಕ್ತಿ ಅಂದ್ರೆ ಪುಟ್ರಂಗ್ ಶೆಟ್ರು. ಇಲ್ಲಿ ನಮ್ಗೆ ಬಳಸ್ತಕ್ಕಂಥವ್ರು ಯಾರು ರಾಜ್ಯ ಯಾವ ಮೂಲವಾದ್ರು ಪುಟ್ರಂಗ್ ಶೆಟ್ರಿಗೆ ಉಪ್ಪಾರ ಜನಾಂಗ ಪುಟ್ರಂಗ್ ಶೆಟ್ರು ಅಂತ ಒಂದು ಗುರುತಿಸಿರತಕ್ಕಂಥ ವ್ಯಕ್ತಿ ನಮ್ಮ ಸಾಹೇಬ್ರು. ಅವ್ರಿಗೆ ಮಂತ್ರಿಗಿರಿ ಕೊಡಬೇಕು. ಈ ಸಂಪುಟದಲ್ಲಿ DK ಶಿವಕುಮಾರ, ಇನ್ನೊಬ್ಬರು ಸಿದ್ದರಾಮಯ್ಯವರ, ಯಾರೇ ಮುಖಂಡರು, ಪರಮೇಶ್ವರ್ ಅವರು, ನಮ್ಮ ಮಲ್ಲಿಕಾರ್ಜುನ್ ಸಾಹೇಬ್ರು AC ಅಧ್ಯಕ್ಷರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, ಇವರೆಲ್ಲ ಮುಗಿಸಿ ಈ ಜನಾಂಗ ಹಿಂದುಳಿದ ಜನಾಂಗ ಅಂದ್ರೆ ಉಪ್ಪಾರು ಚಾಮರಾಜನಗರದಲ್ಲಿ ಕಡ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು. ನಾವು ಏನು ಕಾಣದೆ ಒಂದು ಅದ್ರಲ್ಲೂ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೇ 2 ಬಾರಿ MLC ಕೊಟ್ಟಿರ್ತಕ್ಕಂಥದ್ದು, 1 ಬಾರಿ ಕಾಡ ಅಧ್ಯಕ್ಷರು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಷ್ಟು ಕಡೆಗಣಿಸಿಲ್ಲ ನಮ್ಮನ್ನ, ಕಡೆಗಣಿಸಬಾರ್ದು ಇವಾಗಲೂ ಅಂತ ನಾವು. ಯಾಕಂದ್ರೆ ಕೊಟ್ಟು ಉಳಿದಿರ್ತಕ್ಕಂಥದ್ದು ನಮ್ಮನ್ನ ಭಾಳ ಇದು ಮಾಡ್ಕೊ ಬಂದಿರ್ತಕ್ಕಂಥದ್ದೇ ನಮ್ಮ ಕಾಂಗ್ರೆಸ್ ಪಕ್ಷ. ಅದ್ರಲ್ಲೂ ಅದನ್ನೇ ಗಮನ ಇಟ್ಕೊಂಡು ಇವತ್ತು ನಮ್ಗೆ ಪುಟ್ರಂಗ್ ಶೆಟ್ರಿಗೆ ಮಂತ್ರಿಗಿರಿ ಮಾಡಿ ಈ ಜಿಲ್ಲೆ ಉಸ್ತುವಾರಿ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೇವೆ. ನಾವು ಉಪ್ಪಾರ ಅಂತ ನಮ್ಮ ಬೇಡಿಕೆ ಇಷ್ಟೇ. ನಮ್ಮ ಸಮುದಾಯ ರಾಜಕೀಯವಾಗಲಿ ಸಾಮಾಜಿಕವಾಗಲಿ ಪ್ರತಿಯೊಂದೇ ಹಿಂದುಳಿದಿದೆ. ನಮ್ಮ ಸಮುದಾಯದಲ್ಲಿ ಒಬ್ಬ ನಾಯಕ ಪುಟ್ರಂಗ್ ಶೆಟ್ಟಿ ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಪ್ರಬುದ್ಧವಾಗಿ ನಮ್ಮ ಚಾಮರಾಜನಗರ ಗಡಿ ಭಾಗದಲ್ಲಾಗಲಿ ನಮ್ಮ ಭದ್ರಕೋಟೆ ಮಾಡಿಕೊಟ್ಟಿರೋದು ನಮ್ಮ ಪುಟ್ರಂಗ್ ಶೆಟ್ಟಿ ಅವರು. ಅವ್ರಿಲ್ಲ ಅಂತಂದಿದ್ರೆ ಇವಾಗ ಚಾಮರಾಜನಗರ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಭದ್ರಕೋಟೆ ಆಗ್ತಾನೆ ಇರಲಿಲ್ಲ, ಆಗಕ್ಕೆ ಸಾಧ್ಯವೂ ಇಲ್ಲ. ಯಾವ ಕ್ಷೇತ್ರನ ತಗೊಳ್ಳಿ, ಕೊಳ್ಳೇಗಾಲ ತಗೊಳ್ಳಿ, ಅನೂರು ತಗೊಳ್ಳಿ, ಗುಂಡ್ಲುಪೇಟೆ ತಗೊಳ್ಳಿ, 4 ಬಾರಿ ಕಾಂಗ್ರೆಸ್ ಗೆದ್ದಿದೆ ಅಂದ್ರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಮಾತ್ರ. ಅದು ಯಾರೋ ಒಂದು ಬಲಹೀನ ನಾಯಕರನ್ನ ಸೋಲಿಸ್ಬಿಟ್ಟಾಗಲಿ ಮಾತ್ರ ಗೆದ್ದಿಲ್ಲ. DCM ಆಗಬೇಕಂತ BJP ವಿ ಸೋಮಣ್ಣ ಅವ್ರನ್ನ ಸೋಲಿಸಿರೋದು ಅದು ಯಾರು? ಪುಟ್ರಂಗ್ ಶೆಟ್ಟಿ ಮಾತ್ರ. ಅವ್ರು ಇವಾಗ ಅದೇ ಬೇರೆ ಕ್ಷೇತ್ರದಲ್ಲಿ ನಿಂತ್ಕೊಂಡು ಅವ್ರು ಇವತ್ತು ಹೋಗಿ ಒಂದು ಕೇಂದ್ರ ಸಚಿವವಾಗಿ ಇವತ್ತು ದಿನ ಕರ್ನಾಟಕದಲ್ಲಿದ್ದಾರೆ. ಅಂಥವ್ರನ್ನ ಸೋಲಿಸಿರೋ ಚಾಮರಾಜನಗರ ಜಿಲ್ಲೆ ಪುಟ್ರಂಗ್ ಶೆಟ್ಟಿಗೆ ಇವತ್ತು ನೀವು ಯಾವುದೇ ಒಂದು ಮನ್ನಣೆ ಕೊಡ್ತಿಲ್ಲ, ಯಾವ ರಾಜಕೀಯವಾಗಿ ಬೆಳೆಸ್ತಿಲ್ಲ, ಏನೂ ಮಾಡ್ತಾ ಇಲ್ಲ. ಹಿಂಗಾದ್ರೆ ನಮ್ಮ ಸಮುದಾಯ ಮುಂದೆ ಬರೋದು ಹೇಗೆ? ನೀವೇ ಹೇಳಿ, ರಾಜಕೀಯಕ್ಕೆ ಬನ್ನಿ, ಹಂಗೆ ಬನ್ನಿ, ಸಾಮಾಜಿಕವಾಗಿ ಬನ್ನಿ ಅಂದರೆ ನೀವೇ ನಮ್ಮನ್ನು ಕಡೆಗಣಿಸಿದ ಮೇಲೆ ನಾವು ಎಲ್ಲಿ ರಾಜಕೀಯಕ್ಕೆ ಬರೋದು? ಇರೋದು ಒಬ್ಬ ಪುಟ್ರಂಗ್ ಶೆಟ್ಟಿ ಅವರೊಬ್ಬರೇ ಇರೋದು ಕಾಂಗ್ರೆಸ್ಸಲ್ಲಿ. ಇವಾಗ ಕಾಂಗ್ರೆಸ್ಸಲ್ಲಿ ಅವ್ರು ಯಾರು ಅದು ಒಂದ್ಸರಿ ಗೆದ್ದಿಲ್ವಲ್ಲ. 20 ವರ್ಷ ಚಾಮರಾಜನಗರ ಜಿಲ್ಲೆಯಲ್ಲಿ ಗೆದ್ಕೊ ಬಂದಿದ್ದಾರೆ. ಕಾಂಗ್ರೆಸ್ನ ಈ ಗಿಡದಿಂದ ಎತ್ತಿ ಎಮ್ಮರವಾಗಿ ಮಾಡಿದ್ದಾರೆ. ಅವರಿಗೆ ನೀವು ಕಡೆಗಣಿಸಿಲ್ಲ ಅಂತಂದರೆ ಯಾರನ್ನೋ ಕರ್ಕೊಬಂದು ಎಲ್ಲೋ ಕೂರಿಸ್ತೀರಾ, ಯಾರನ್ನೋ ಮಾಡ್ತೀರಾ, ಹಂಗೆ ಬರಬೇಕು ಹಿಂಗೆ ಬರಬೇಕು. ನಮ್ಮ ಸಮುದಾಯ ಯಾವ್ದಾದ್ರು ಭದ್ರತಾ ಜಯಂತಿ ಬಂದಾಗ ಮಾತ್ರ ಮಾತಾಡ್ತೀರಾ, ಇಲ್ಲದ ಇನ್ನೊಂದು ಫಂಕ್ಷನಲ್ಲಿ ಬಂದು ಮಾತಾಡ್ತೀರಾ. ಅದನ್ನು ಬಿಟ್ಟು ಅವ್ರನ್ನ ಸ್ವಲ್ಪ ತಗೊಳ್ಳಿ, ಪುಟ್ರಂಗ್ ಶೆಟ್ಟಿ ಅವ್ರನ್ನ ತಗೊಂಡು ಅವ್ರಿಗೊಂದು ಸಚಿವ ಸ್ಥಾನ ಕೊಟ್ಟು ನಮ್ಮ ಸಮುದಾಯನ ಬೆಂಬಲಿಸಿ ಅಂತ ಹೇಳಿ. ಈಗ ಸಿದ್ದರಾಮಯ್ಯನವ್ರು ಇದ್ದರು, ಅವ್ರು ನಮಗೊಂದು ಹೇಳ್ಕೊಟ್ಟಿದ್ರು, ಅವ್ರು ಹೇಳಿಕೆ ಕೊಟ್ಟಿದ್ರು, ಭದ್ರತಾ ಜಯಂತಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು, ಮಾಡಿಕೊಟ್ರು. ಉಪ್ಪಾರ ನಿಗಮ ಮಾಡ್ಕೊಡ್ತೀನಿ ಅಂದ್ರೆ ಮಾಡಿಕೊಟ್ರು, ಸಚಿವ ಸ್ಥಾನ ಮಾಡ್ಕೊಡ್ತೀನಿ ಮಾಡಿಕೊಟ್ರು. ಈಗ ಅದೇ ಥರ ಸನ್ಮಾನ್ಯ ಈಗ DK ಶಿವಕುಮಾರ್ ಆಗಿರ್ಬೋದು, ಇನ್ನೊಬ್ರು KPCC ಅಧ್ಯಕ್ಷ ಯಾರು ಆಗಿರ್ಬೋದು, ಅವ್ರು ನಮ್ಮ ಸಮುದಾಯ ನೋಡಿದ್ರೆ ನಾವು ಸ್ವಲ್ಪ ಮುಂದೆ ಬರ್ಬೋದು. ಸಾಮಾಜಿಕವಾಗಿ ಬನ್ನಿ, ರಾಜಕೀಯವಾಗಿ ಬನ್ನಿ ಅಂತ ಹೇಗೆ ಬರೋಕ್ಕೆ ಸಾಧ್ಯ? ನೀವೇ ತಾನೇ ನಮ್ಮನ್ನು ಬೆಳೆಸಬೇಕು, ನೀವೇ ತಾನೇ ನೋಡಬೇಕು. ನಾವೇನೀಗ 5 ಲಕ್ಷ 3 ಲಕ್ಷ ಇರೋ ಜನಸಂಖ್ಯೆ ಅಲ್ಲ, 45 55 ಲಕ್ಷ ಜನಸಂಖ್ಯೆ ಇದೆ ಇವತ್ತಿನ 45 ಲಕ್ಷ ಜನಸಂಖ್ಯೆಯಲ್ಲಿ ನಾವು ಏನು ಮಾಡೋಕ್ಕೆ ಸಾಧ್ಯ? ನಮ್ಮ ಪರವಾಗಿ ವಿಧಾನಸೌಧದಲ್ಲಿ ಯಾರು ಮಾತಾಡೋಕ್ಕೆ ಬೇಕು ತಾನೆ? ನಮ್ಮ ಪರವಾಗಿ ವಿಧಾನಸೌಧ ಯಾರೂ ಮಾತಾಡಿಲ್ಲ ಅಂತಂದಾಗ ನಮ್ಗೆ ಎಲ್ಲಿ ಮನ್ನಣೆ ಸಿಗುತ್ತೆ? ಚುಕ್ಕಿ ಇಲ್ಲದ ಪ್ರಶ್ನೆಗಳು ಮಾತ್ರ ಇವತ್ತು ಮಾತಾಡ್ತಿದ್ದೀವಿ ಹೊರತು ನಾವು ಸಚಿವ ಸ್ಥಾನದಲ್ಲಿ ನಿಂತ್ಕೊಂಡು ನಾವು ಚುಕ್ಕಿ ಗುರುತು ಇಲ್ಲದ ಪ್ರಶ್ನೆಗೆ ನಾವು ಉತ್ತರ ಕೊಡಬೇಕಂದ್ರೆ ಯಾರು ಕೊಡೋದು? ಸಚಿವರಾದವ್ರು ಮಾತ್ರ ಉತ್ತರ ಕೊಡೋದು. ಆ ಸಚಿವ ಸ್ಥಾನ ನಮಗೆ ಸಿಕ್ಕಿದಾಗ ನಾವು ಮಾತಾಡ್ಬೋದು. ನಮ್ಮ ಒಂದು ಸಮುದಾಯ ಬೆಳೀಲಿ ಅಂತಲ್ಲ, ಎಲ್ಲ ಸಮುದಾಯ ಕೊಡೋ ಸಮಾನತೆ ನಮಗೂ ಸಿಗಲಿ ಅಲ್ವಾ? ಪುಟ್ರಂಗ್ ಶೆಟ್ಟಿ ಅವ್ರಿಗೆ ನಾವು ಇಲ್ಲಿ ಸಪ್ರೇಟ್ ಏನಾದರೂ ಮಾಡಿ ಅಂತ ಹೇಳ್ತಿಲ್ಲ. ಎಲ್ಲರಿಗೂ ಏನು ಮಾಡ್ತೀವಿ, ಎಲ್ಲರಿಗೂ ಶಾಸಕರಿಗೆ ಏನು ಒಂದು ಸ್ಥಾನಮಾನ ಕೊಡ್ತಿದ್ದೀರಾ ಅದೇ ಥರ ನಮಗೂ ಕೊಡಿ. ನಾವು ಸಮುದಾಯ ಒಂದು ಮೇಲೆ ಬೆಳಿತೀವಿ ಉನ್ನತವಾಗಿ, ಅಷ್ಟೇ ನಾವು ಕೇಳ್ಕೊಳ್ಳೋದು. ಏನಿಲ್ಲ, ನೀವು ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಚಾಮರಾಜನಗರ ಜಿಲ್ಲೆ 2027ರಲ್ಲಿ ಯಾವ ಪಕ್ಷ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಅವಾಗ ನಮ್ಮ ಪಕ್ಷ ಯಾವ ರೀತಿ ಇದೆ, ನಮ್ಮ ಸಮುದಾಯ ಹೇಗಿದೆ ಅಂತ ನಾವು ತೋರಿಸ್ಕೊಡ್ತೀವಿ. ಅಷ್ಟೇ, ಧನ್ಯವಾದಗಳು. ನನ್ನ ಹೆಸರು YV ಮಹೇಶ್ ಅಂತ ಹಿರಿಯೂರು. ನಾನೊಬ್ಬ ಕಾಂಗ್ರೆಸ್ ಮುಖಂಡ. ನಾವು ಇಲ್ಲಿ ಮಹದೇಶ್ವರ ದೇವಸ್ಥಾನದಲ್ಲಿ ನಮ್ಮ ಉಪ್ಪಾರ ಜನಾಂಗ ಮತ್ತು ಇತರ ಜನಾಂಗ ಸೇರಿ ಇಲ್ಲಿ ನಾವು ಒಂದು ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ. ಆ ಪೂಜೆ ಹಮ್ಮಿಕೊಳ್ಳೋಕೆ ಕಾರಣ ಏನಪ್ಪ ಅಂದರೆ, ಮಾನ್ಯ ಪುಟ್ರಂಗ್ ಶೆಟ್ರು ಚಾಮರಾಜನಗರ ಜಿಲ್ಲೆಯ ಶಾಸಕರಾಗಿ 4 ಬಾರಿ ಗೆದ್ದು ಒಂದು ಬಾರಿ ಮಿನಿಸ್ಟ್ರು ಆಗಬೇಕಾಗಿತ್ತು ಪೂರ್ಣಾವಧಿ. ಕಾರಣಾಂತರದಿಂದ ಸ್ವಲ್ಪ ದಿನಗಳ ನಂತರ ಮಿನಿಸ್ಟ್ರಾಗಿ ಅವರು ಮುಂದುವರಿಯೋಕ್ಕಾಗಲಿಲ್ಲ. ಇವಾಗ ಪುಟ್ರಂಗ್ ಶೆಟ್ರು ಯಾಕಪ್ಪ ನಮ್ಮ ಪುಟ್ರಂಗ್ ಶೆಟ್ರಿಗೆ ನಾವು ಸಚಿವ ಸ್ಥಾನ ಮತ್ತು ಜಿಲ್ಲಾ ಉಸ್ತುವಾರಿ ಕೊಡಬೇಕು ಅಂದರೆ, ಈ ರಾಜ್ಯದಲ್ಲಿ ನಾವು ಸುಮಾರು 35 ಲಕ್ಷ ಅದಕ್ಕಿಂತ ಹೆಚ್ಚು ಜನ ಇದ್ದೇವೆ. ಇವತ್ತು ನಮ್ಮ ಪುಟ್ರಂಗ್ ಶೆಟ್ರು ಒಂದು ಮಾತು ಹೇಳಿದ್ರೆ ಇಡೀ ಜನಾಂಗ ಒಂದು ಕಡೆ ನಿಲ್ಲುವಂಥ ಒಂದು ಸನ್ನಿವೇಶ ಇದೆ. ಹಾಗಾಗಿ ನಾವು ಎಲ್ಲಿ ಈ ರಾಜ್ಯದಲ್ಲಿ ಮಿನಿಮಮ್ ಅಂದರೆ 30ರಿಂದ 35 ಕ್ಷೇತ್ರದಲ್ಲಿ ಗೆಲ್ಲುವಂಥ ಅವಕಾಶ ಇದೆ. ಹಾಗಾಗಿ ಇವತ್ತು ನಮ್ಮ ಪುಟ್ರಂಗ್ ಶೆಟ್ರಿಗೆ ಮಿನಿಸ್ಟ್ರ್ ಕೊಟ್ಟರೆ ಮತ್ತು ಜಿಲ್ಲಾ ಉಸ್ತುವಾರಿ ನಮ್ಮ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಮಾಡಿದ್ರೆ ಹೆಚ್ಚಿನ ಕೆಲಸ ಮಾಡೋಕ್ಕೆ ಅವ್ರಿಗೊಂದು ಅವಕಾಶ ಸಿಗುತ್ತೆ.
ನಮ್ಮ ಹಿಂದುಳಿದ ಜನಾಂಗದ ಉಪ್ಪಾರ ಜನಾಂಗಕ್ಕೂ ನಮಗೆ ಬಡವರಿಗೆಲ್ಲ ಒಂದು ಒಳ್ಳೆಯದು ಕೆಡ್ತು ಕೆಲಸ ಮಾಡೋವಂಥ ಒಂದು ಇದಾಗುತ್ತೆ. ಹಾಗಾಗಿ ಮಾನ್ಯ ಪುಟ್ಟರಂಗ ಶೆಟ್ಟರ್ಗೆ ಈ ಬಾರಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ಸಂದರ್ಭದಲ್ಲಿ ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಕನ್ಫರ್ಮ್ ಆಗಿದೆ, ಮುಖ್ಯಮಂತ್ರಿ ಅವರೇ. ಹಾಗಾಗಿ ನಮ್ಮ ಪುಟ್ಟರಂಗ ಶೆಟ್ಟರ್ನ ನಮ್ಮ ಚಾಮರಾಜನಗರ ಹಿಂದುಳಿದ ಜಿಲ್ಲೆಯಾಗಿ ಗಡಿ ಭಾಗ ಆಗೋದ್ರಿಂದ ಬಹಳ ಹಿಂದುಳಿದು ಬಿಟ್ಟಿದೆ. ಹಾಗಾಗಿ ಎಲ್ಲ ಜನಾಂಗಕ್ಕೂ ನಮ್ಮ ಪುಟ್ಟರಂಗ ಶೆಟ್ಟರು ಸಹಕಾರ ಮಾಡಿಕೊಂಡು ಹಗಲು ರಾತ್ರಿ ನಿದ್ದೆ ಮಾಡಿದೆ ಅವರು ಮುಂದಿನ ದಿನ ಇನ್ನೂ ಒಳ್ಳೆಯ ಕೆಲಸ ಮಾಡಲಿ ಅಂತ ಹೇಳ್ತಾ ನಮ್ಮ ಉಪ್ಪಾರ ಜನಾಂಗದ ಪರವಾಗಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.